ಕಾಂಗ್ರೆಸ್ ಪಕ್ಷ ಅದರದೇ ಆದಂಥ ಸಿದ್ಧಾಂತ ಇದೆ, ಶಕ್ತಿನೂ ಇದೆ. ಅವರು ವೈಯಕ್ತಿಕವಾಗಿ ರಾಜಣ್ಣವ್ರನ್ನ ಭಾಳ ತುಂಬ ಆಪ್ತರಿರೋದ್ರಿಂದ ಅವರು ಮಾತಾಡಿರೋದನ್ನು ನಾನು ಕಾಮೆಂಟ್ ಮಾಡೋಕ್ಕೆ ಇಲ್ಲ. ಅದೆಲ್ಲ ಅವ್ರ ವೈಯಕ್ತಿಕ ಪಕ್ಷದ ಅಭಿಪ್ರಾಯ ಅಲ್ಲ. ಈಗಾಗಲೇ ಶಾಸಕರಾದ ನಾರಾಯಣಸ್ವಾಮಿ ಹೇಳಿದ್ದಾರೆ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೊದಲು ಒಂದು ವಾರದಲ್ಲಿ 10,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಕಾನೂನು ಬಾಹ್ಯ. ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿ ಮಾಡ್ತೀವಿ ಅಂತ ಗೆದ್ದು ಬಂದ ಮೇಲೆ ನಾವು ಕೊಟ್ಟಿದ್ದೀವಿ. ಅವ್ರು ಗೆಲ್ಲೋದಕ್ಕೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಇಷ್ಟೇ ಡಿಫರೆನ್ಸ್. ಯಾವುದೇ ಒಂದು ಪ್ರಣಾಳಿಕೆ ಹೇಳ್ತಾರೆ, ಗೆದ್ದು ಬಂದ ಮೇಲೆ ಅದನ್ನು ಜಾರಿ ಮಾಡಿ. ಅವ್ರು ಹಾಗೆಲ್ಲ ಮಾಡಿದ್ರು. ಇದನ್ನು ನಿಜವಾಗ್ಲೂ ಕೂಡ ಇದು ಎಲೆಕ್ಷನ್ಗೆ ಅವ್ರು ದುಡ್ಡು ಕೊಟ್ಟಿದ್ದಂಗೆ ಆಯ್ತು. ಸರ್ಕಾರದ ಹಣವನ್ನು ಚುನಾವಣೆಗೆ ಅದನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಜನಕ್ಕೆ ವೋಟ್ ಸ್ಟೋರಿ ವಿಷಯ ಇದ್ದೇ ಇದೆ. ಹೋದ ಎಲೆಕ್ಷನ್ನಲ್ಲಿ 100 ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ. ಈಗ ಡೀಟೇಲ್ ಎನ್ಕ್ವೈರಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಸತ್ಯಾಂಶವನ್ನು ಹೊರಗಿಡ್ತಾ ಇಲ್ಲ. ಎಲೆಕ್ಷನ್ ಟೈಮ್ ಒಂದಾದರೂ ಒಂದು ತಂತ್ರ ಮಾಡಿ ಜನರನ್ನ ದಾರಿ ತಪ್ಪಿಸಿ ಈ ರೀತಿ ಗೆಲುವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಟೆಂಪ್ರರಿ ಆಗಿರ್ತಾರೆ, ಪರ್ಮನೆಂಟ್ ಆಗಿರೋದಿಲ್ಲ. ಅದರಿಂದ ಕರ್ನಾಟಕದ ಮೇಲೆ ಯಾವ ಪರಿಣಾಮನಾಗಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಸಿದ್ದರಾಮಯ್ಯನವರು ಸಲಹೆ ನಡೆಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಅದನ್ನು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಯಾವ ಥರದ ಪರಿಣಾಮ ಬರುವಂಥ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸನ್ನದ್ಧರಾಗಬೇಕು. ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ. ಅದಕ್ಕಾಗಿ ಪ್ರತಿ ವರ್ಷ 50,000 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದೀವಿ. ಈ ಒಂದು ವಹಿವಾಟಿನಲ್ಲಿ ದುಡ್ಡು ಖರ್ಚು ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗೆ ಕೊಟ್ಟ ಮೇಲೆ ಮೊದಲನೇ ಸ್ಥಾನದಲ್ಲಿ. ಜನ ಎಲ್ಲ ನೆಮ್ಮದಿಯಾಗಿದ್ದಾರೆ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸಾಮಾನ್ಯ ಜನರು ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡೋದನ್ನು ನಾವು ಮಾಡಿದ್ದೇವೆ. ಅದರಿಂದ ಜನ ಕೂಡ ನೆಮ್ಮದಿಯಾಗಿದ್ದಾರೆ. ಸರ್ಕಾರ ಭದ್ರವಾಗಿದೆ. ಯಾವ ಥರವಾದ ತಾಪತ್ರಯಗಳಿಲ್ಲ.